ಮೊನ್ನೆ ಆದಂತಹ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಸ್ಫೋಟಕ ರಹಸ್ಯಗಳು ಬಯಲಾಗ್ತಾ ಇದೆ. ಸ್ಫೋಟಕ್ಕೆ ಬಳಸಲಾದ ಕೆಮಿಕಲ್ಗಳ ಬಗ್ಗೆ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಪೊಟ್ಯಾಷಿಯಂ ನೈಟ್ರೇಟ್ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಬಳಕೆ ಮಾಡಲಾಗಿದೆ. ಸ್ಥಳೀಯವಾಗಿ ಸಿಗುವಂತಹ ಕೆಮಿಕಲ್ಸ್ ಅನ್ನ ಬಳಸಿ ಇಲ್ಲಿ ಬಾಂಬ್ ತಯಾರಿಸಲಾಗಿದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡಿದೆ. ಈ ಎಲ್ಲಾ ರಾಸಾಯನಿಕಗಳನ್ನ ಬಳಸಿ ಬಾಂಬ್ ತಯಾರಿಕೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸ್ಫೋಟದ ಸ್ಥಳದಲ್ಲಿ ಮಾದರಿಯನ್ನ ಎಫ್ಎಸ್ಎಲ್ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಹ್ಯಾಂಡ್ ವಾಶ್ ಮಾಡುವಂತಹ ಜಾಗದಲ್ಲಿ ಈತ ಬ್ಯಾಗ್ ಅನ್ನ ಇಟ್ಟು ಹೋಗಿರ್ತಾನೆ. ಆತ ಹೋದಂತಹ 1 ಗಂಟೆಯ ಆಸುಪಾಸಿನಲ್ಲೇ ಆ ಬಾಂಬ್ ಸ್ಫೋಟಗೊಳ್ಳುತ್ತೆ. ನಂತರವೇ ಬಾಂಬ್ ಸ್ಫೋಟ ಆದಮೇಲೆ ತಕ್ಷಣವೇ ಪೊಲೀಸ್ ಅಧಿಕಾರಿಗಳು ಎಫ್ಎಸ್ಎಲ್ ಟೀಮ್ನ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡ್ತಾರೆ. ಆ ಜಾಗದಲ್ಲಿ ನಟ್ಟು ಬೋಲ್ಟ್ಗಳು ಡಿಟೋನೇಟರ್ಗಳಿರುವುದು ಪತ್ತೆಯಾಗುತ್ತೆ. ಜೊತೆಗೆ ಈ ರೀತಿಯ ಬಾಂಬ್ ಸ್ಫೋಟಕ್ಕೆ ಏನು ರಾಸಾಯನಿಕಗಳನ್ನು ಬಳಸಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿ ಇದೀಗ ಟಿವಿ9ಗೆ ಲಭ್ಯವಾಗಿದೆ. ಈ ಕುರಿತು ಮತ್ತೆ ವಿನಾಯಕ್ ಕೇಟರಿಂಗ್ ಬಿಸ್ನೆಸ್ ನಲ್ಲಿ 20% ಲಾಭ ಗಳಿಸುತ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಸ್ಫೋಟಕ ರಹಸ್ಯಗಳು ಬಯಲಾಗ್ತಾ ಇದೆ. ಇದೀಗ ಆ ಬಾಂಬಿಗೆ ಏನೆಲ್ಲ ರಾಸಾಯನಿಕಗಳನ್ನು ಬಳಸಲಾಗಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಎಫ್ಎಸ್ಎಲ್ ಟೀಮ್ನ ಅಧಿಕಾರಿಗಳು ಇದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನ ಕೊಟ್ಟಿದ್ದಾರಾ? ಏನೇನು ರಾಸಾಯನಿಕಗಳನ್ನ ಬಳಸಲಾಗಿತ್ತು, ಅವುಗಳ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ? ಮಧುಶ್ರೀ, ಟಿವಿ9ಗೆ ಲಭ್ಯವಾಗಿರತಕ್ಕಂಥ ನಂಬಲಾರ್ಹ ಮೂಲಗಳ ಮಾಹಿತಿಯ ಪ್ರಕಾರ ಈ ಒಂದು ಸ್ಫೋಟದಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಹಾಗೂ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಬಳಕೆ ಮಾಡಲಾಗಿದೆ ಅಂತ ಹೇಳಿ ಟಿವಿ9ಗೆ ಅಧಿಕೃತವಾಗಿ ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು. ನೀವೀಗಾಗಲೇ ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಾ. ಅಂದರೆ ದಿ ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲಿ ಸ್ಫೋಟಗೊಂಡಿರ್ತಕ್ಕಂಥ ಈ ಒಂದು ಅವಶೇಷಗಳನ್ನು ಈಗಾಗಲೇ ಎಫ್ಎಸ್ಎಲ್ ಸಿಬ್ಬಂದಿ ಹಾಗೂ ಸೋಕೋ ಟೀಮ್ ಇಬ್ಬರು ಕೂಡ ಸಂಗ್ರಹವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಈ ರೀತಿಯ ಬಾಂಬರ್ಗಳು ಬಾಂಬನ್ನು ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಸೀನನ್ನು, ಅಂದರೆ ಕ್ರೈಮ್ ಸೀನನ್ನು ಪ್ರೊಟೆಕ್ಟ್ ಮಾಡ್ತಾರೆ. ತದನಂತರದಲ್ಲಿ ಅಲ್ಲಿರ್ತಕ್ಕಂಥ ಅವಶೇಷಗಳ ಮಾದರಿಗಳನ್ನು ಕೂಡ ಸಂಗ್ರಹವನ್ನು ಮಾಡ್ತಾರೆ. ತದನಂತರದಲ್ಲಿ ಈ ಒಂದು ಮಾದರಿಗಳೆಲ್ಲವನ್ನು ಕೂಡ ಎಫ್ಎಸ್ಎಲ್ನ ಲ್ಯಾಬ್ನಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಪ್ರಮುಖವಾಗಿ ಈ ಒಂದು ಸ್ಫೋಟಕಗಳನ್ನು ಮಾಡೋದಕ್ಕೆ, ಸ್ಫೋಟವನ್ನು ಮಾಡೋದಕ್ಕೆ ಯಾವ ರೀತಿಯ ಕೆಮಿಕಲ್ಗಳ ಮಾದರಿಗಳನ್ನು ಬಳಸಲಾಗಿದೆ ಅನ್ನೋದನ್ನ ಸಂಗ್ರಹಿಸಿಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಈ ಹಿಂದೆ ನಡೆದಿರ್ತಕ್ಕಂಥ ಸ್ಫೋಟಕಗಳಿಗೆ ಸಂಬಂಧಪಟ್ಟಂತೆ ತಾಳೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿರ್ತಾರೆ. ಅಷ್ಟೇ ಅಲ್ಲದೆ ತನಿಖಾ ಸಂಸ್ಥೆಗಳು ಕೂಡ ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಪ್ರಮುಖವಾಗಿ ದಿ ರಾಮೇಶ್ವರಂ ಕೆಫೆಯಲ್ಲಿ ಬಳಕೆ ಮಾಡಿರ್ತಕ್ಕಂಥ ಸ್ಫೋಟಕಗಳಿಗೆ, ಸ್ಫೋಟಕ ಸಾಧನಕ್ಕೆ ಬಳಕೆ ಮಾಡಿರ್ತಕ್ಕಂಥ ಕೆಮಿಕಲ್ಗಳ ಅವು ಅನ್ನೋದ್ರ ಬಗ್ಗೆ ಈಗಾಗಲೇ ಟಿವಿ9ಗೆ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಉನ್ನತ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಹೇಳೋದಾದ್ರೆ ಪೊಟ್ಯಾಷಿಯಂ ನೈಟ್ರೇಟ್ ಹಾಗೂ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಇಲ್ಲಿ ಬಳಕೆ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಟೈಮರ್ ಅನ್ನು ಕೂಡ ಬಳಕೆ ಮಾಡಿ ಈ ಒಂದು ಸ್ಫೋಟಕವನ್ನು ಸ್ಫೋಟಿಸಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಇಡೀ ಒಂದು ಪ್ರಕರಣದಲ್ಲಿ ಸ್ಥಳೀಯವಾಗಿ ಲಭ್ಯವಾಗಿರ್ತಕ್ಕಂಥ ಸ್ಫೋಟಕಗಳನ್ನು ಆತ ಬಳಕೆ ಮಾಡಿರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಆತನಿಗೆ ಈ ಎಲ್ಲ ವಸ್ತುಗಳು ಯಾವ ರೀತಿಯಾಗಿ ಬಳಕೆ ಆಯಿತು, ಲಭ್ಯವಾಯಿತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಆತನ ಬಂಧನ ಬಳಿಕವಕ್ಕೆ ಲಭ್ಯವಾಗಬೇಕಾಗಿದೆ. ಒಟ್ಟಾರೆಯಾಗಿ ಶಂಕಿತನ ಕುರಿತಂತೆ ಸಾಕಷ್ಟು ಕಾರ್ಯಾಚರಣೆಯನ್ನು ಕೂಡ ಪೊಲೀಸರು ಮುಂದುವರಿಸಿದ್ದಾರೆ. ತನಿಖಾ ಸಂಸ್ಥೆಗಳು ಕೂಡ ಮುಂದುವರಿಸಿದೆ. ಅಷ್ಟೇ ಅಲ್ಲದೆ ಎಫ್ಎಸ್ಎಲ್ ಟೀಮ್ ಹಾಗೂ ಸೋಕೋ ಟೀಮ್ ಕೂಡ ಇಲ್ಲಿರ್ತಕ್ಕಂಥ ಅವಶೇಷಗಳ ಮಾದರಿಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ತದನಂತರದಲ್ಲಿ ಈ ವ್ಯಕ್ತಿ ಸ್ಫೋಟಿಸಿರ್ತಕ್ಕಂಥ ವಸ್ತುಗಳಿಗೂ ಈ ಹಿಂದೆ ನಡೆದಿರ್ತಕ್ಕಂಥ ಸ್ಫೋಟಕಗಳಿಗೂ ಕೂಡ ತಾಳೆ ಹಾಕಿ ನೋಡುವಂಥ ಕೆಲಸ ಕೂಡ ಮುಂದುವರಿತಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಿವಪ್ರಸಾದ್.